ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವೈಕುಂಠ ಏಕಾದಶಿ ದಿನವೇ ತಿರುಪತಿ ವೆಂಕಟೇಶ್ವರನ ದರ್ಶನ ಸಿಗ್ತಿರೋದು ನಿಜವಾಗ್ಲೂ ನಾವು ಲಕ್ಕಿ ಅನ್ಬೋದು. ಲಕ್ಕಿ ಟಿಪ್ಪಲ್ಲಿ ನಮಗೆ ಟಿಕೆಟ್ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ಮಂಗಳವಾರ ಇರೋದ್ರಿಂದ ನಾವು ಸೋಮವಾರ ನೈಟೇ ತಿರುಪತಿಗೆ ಹೋಗಿ ಹಾಲ್ಟಾಗಿ ಮಾರ್ನಿಂಗ್ 8 o'clockಗೆ ಫ್ರೆಶ್ ಆಗಿಬಿಟ್ಟು ಬಿಟ್ವಿ. ಅಲ್ಲಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ತಿರುಮಲಗೆ ಹೋಗೋಷ್ಟೊತ್ತಿಗೆ ಮಾರ್ನಿಂಗ್ 9 ಗಂಟೆ ಆಗಿತ್ತು. 9 ಗಂಟೆ ಎಂಟ್ರಿ ಕೊಡ್ತಾ ಇರೋಂಗೆ ಎಲ್ಲ ಕಡೆಯಲ್ಲೂ ಹೂವಿಂದ ಅಲಂಕಾರ ಮಾಡಿದರು. ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಗಳು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾನು 2ನೇ ಟೈಮ್ ಅಷ್ಟೇ ತಿರುಪತಿಗೆ ಹೋಗಿರೋದು. ಮದುವೆ ಆದಮೇಲಿಂದನೂ ತಿರುಪತಿ ನಮ್ಮ ಮನೆ ದೇವರು ಆಯಿತು. ಸೊ ಮದುವೆ ಆದಮೇಲಿಂದ ಇದು 2ನೇ ಟೈಮ್ ನಾನು ಹೋಗ್ತಾ ಇರೋದು. ಎಲ್ಲ ಕಡೆಯಿಂದನೂ ಹೂವಿನಿಂದ ಅಲಂಕಾರ ಆಗಿರಲಿ, ಮತ್ತು ಲೈಟ್ಸ್ಗಳು ಹಾಕಿಂದಾಗಲಿ, ಅದು ನೈಟ್ ಹೊತ್ತು ನೋಡೋಕ್ಕೆ ಇನ್ನೂ ಕಣ್ಗಳು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಆಗಿತ್ತು. ಸೊ ನಮಗೆ 11 ಗಂಟೆ ಸ್ಲಾಟ್ ಹಿಡಿದ್ರು. ನಾವು ಸ್ವಲ್ಪ ಬೇಗ ಹೋದರೆ ಒಳ್ಳೆಯದು ಅಂದ್ಬಿಟ್ಟು 9 ಗಂಟೆಗೆಲ್ಲ ಹೋಗಿದ್ವಿ. ಅಲ್ಲೆಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಕೊಂಡ್ವಿ. ಸೊ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಿತ್ತು. ನಾವು ಅಲ್ಲೇ ಕಾರ್ ಪಾರ್ಕ್ ಮಾಡಿ ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ತುಂಬ ಜನ ಇದ್ದರು. ಎಲ್ಲರಿಗೂ ಎಂಟ್ರಿ ಇತ್ತು, ಬಟ್ ಒಳಗಡೆ ಎಂಟ್ರಿ ಇದ್ದಿದ್ದು ಜಸ್ಟ್ ಟಿಕೆಟ್ ಇರೋರ್ಗೆ ಅಷ್ಟೇ. ಸೊ ಅಲ್ಲಿಂದ ಬಸ್ ಬಂತು, ನಾವು ಬಸ್ ಹತ್ಕೊಂಡ್ವಿ. ಅಲ್ಲಿಂದ ಕರೆಕ್ಟಾಗಿ ಒಂದು 15 ನಿಮಿಷಕ್ಕೆ ಬಿಡ್ತಾರೆ. ಸೊ ಅಲ್ಲಿಂದ ಇಳಿದು ಅಲ್ಲಿ ಟಿಕೆಟ್ನ ತೋರಿಸ್ಬೇಕು. ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಆಗಿತ್ತು. ಟಿಕೆಟ್ ಇದ್ದವ್ರಿಗೆ ಮಾತ್ರ ಅವತ್ತು ದರ್ಶನ ಇರೋದ್ರಿಂದ ತುಂಬ ಕ್ರೌಡ್ ಅಂತ ಏನು ಹೇಳೋಕ್ಕಾಗಲ್ಲ, ನಾರ್ಮಲ್ ಇತ್ತು. ಸೊ ಅಲ್ಲಿ ಒಳಗಡೆ ಹೋದ್ವಿ. ಅಲ್ಲಿ ಫೋನೆಲ್ಲ ಇಟ್ಟು ಕರೆಕ್ಟಾಗಿ 11 ಗಂಟೆಗೆ ನಮ್ಮನ್ನ ಅಲ್ಲಿ ಕೂಡಾಕ್ತಾರಲ್ಲ, ಸೊ ಆ ರೂಮಲ್ಲಿ ಕೂಡಾಕಿದ್ರು. 11 ಗಂಟೆಯಿಂದ 12:30ವರೆಗೂ. ನಾವು ಸ್ವಲ್ಪ ಬೇಗ ಹೋಗಿರೋದ್ರಿಂದ ವೇಟ್ ಮಾಡಬೇಕಾಗಿತ್ತು. 12:30 ಮೇಲೆ ಬಿಟ್ಟು 12:30ಗೆ ಬಿಟ್ಟು ಕರೆಕ್ಟಾಗಿ 2 ಗಂಟೆ ಅಷ್ಟೊತ್ತಿಗೆ ನಮಗೆ ದರ್ಶನ ಮುಗಿತ್ತು. ಎಷ್ಟು ಚೆಂದ ಅಲಂಕಾರ ಮಾಡಿದರು ಒಳಗಡೆ ಅಂದರೆ ಗೊತ್ತು, ಎಲ್ಲರಿಗೂ ಮೊಬೈಲ್ ಅಲೋ ಇಲ್ಲ ಅಂತ. ಸೊ ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕೆ 2 ಕಣ್ಗಳು ಸಾಲ್ತಿರ್ಲಿಲ್ಲ. ದರ್ಶನ ಮಾತ್ರ ಹೇಗಾಯಿತು ಅಂದರೆ ಮೈಯೆಲ್ಲ ಜುಮ್ ಅಂದೋಯ್ತು ನನಗಂತೂ. ಎಲ್ಲರಿಗೂ ನಾರ್ಮಲಾಗಿ ಒಂದು 2 ಸೆಕೆಂಡ್ ಅಷ್ಟೇ ನಂಗೆ ಸಿಗೋದು ಅಲ್ಲಿ ನೋಡೋಕ್ಕೆ. ನೋಡ್ತಿರಂಗೆ ಮೈಯೆಲ್ಲ ಜುಮ್ ಬಂದೋಯ್ತು ನನಗಂತೂ. ಅಲ್ಲಿ ಬೇಡ್ಕೊಳ್ಳೋಕ್ಕೂ ಆಗಲ್ಲ ಅನಿಸುತ್ತೆ. ಏನು ನಾವು ಕೇಳಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಕೇಳೋಕ್ಕೂ ಆಗಲ್ಲ ಅನಿಸುತ್ತೆ, ಅಷ್ಟು ಬೇಗ ಎಲ್ಲರೂ ಮೂವ್ ಮಾಡ್ತಿರ್ತಾರೆ. ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದ ತಕ್ಷಣ ಅಲ್ಲೇ ಇವತ್ತು ವೈಕುಂಠ ಏಕಾದಶಿ ಆಗಿದ್ದ ಸ್ವರ್ಗದ ಬಾಗಿಲು ಓಪನ್ ಆಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅಲ್ಲಿ ಅವಕಾಶ ಸಿಕ್ತು. ಅದನ್ನು ಮುಗಿಸ್ಕೊಂಡು ನಾವು 2 ಗಂಟೆ ಅಷ್ಟೊತ್ತಿಗೆ ಆಚೆ ಬಂದ್ವಿ. ಅಲ್ಲಿಂದ ಲಡ್ಡು ತೊಗೊಂಡು ಹಾಗೆ ನ್ಯೂ ಇಯರ್ ಸ್ಟಾರ್ಟ್ ಆಗಿರೋದ್ರಿಂದ ಕ್ಯಾಲೆಂಡ್ರು ತೊಗೊಂಡು ಆಚೆ ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಿತ್ತು. 2 ಕಣ್ಣು ಸಾಲ್ತಿರ್ಲಿಲ್ಲ, ನಿಜ ಅಷ್ಟು ಚೆನ್ನಾಗಿ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ನಾವು ಎಂಟ್ರೆನ್ಸ್ ಬಂದ್ವಿ. 1-2 ಫೋಟೋಸ್ ತೊಗೊಳ್ಳೋಣ ಅಂತ. ನೋಡಿ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಂತ ಮುಂದೆಗಡೆ ಅಂತೂ. ಅದೆಲ್ಲ ಮುಗಿಸ್ಕೊಂಡು ನಾವು ಸ್ಲಿಪ್ಪರ್ ಬೇರೆ ಕಡೆ ಇಟ್ಬಿಟ್ಟಿದ್ವಿ. ಅಲ್ಲಿ ಹೋಗೋಣ ಅಂತ ನಡ್ಕೊಂಡೋದ್ವಿ. ಮಾರ್ನಿಂಗಿಂದ ಒಂದು ತೊಟ್ಟು ನೀರು ಕೂಡ ಕುಡ್ದಿರಲಿಲ್ಲ. ದರ್ಶನ ಆಗೋವರೆಗೂ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು ಅಂದ್ಕೊಂಡು ಡಿಸೈಡ್ ಆಗಿದ್ವಿ. ಅಲ್ಲಿ ಬಂದು ನೋಡಿದ್ರೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ಒಂದು 6 o'clockಗೆ ಹೊಂಟ್ವಿ. ಫುಲ್ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಇಷ್ಟಾಗಿತ್ತು ಈ ದಿನ ವೈಕುಂಠ ಏಕಾದಶಿ. ಹೇಗಾಯಿತು ಹೇಗೆ ಅಂತೆಲ್ಲ ಹೇಳಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್.